ಪ್ರಭಾಕರ್ ವಿಚಾರದಲ್ಲಿ ಒಂದು ಸ್ಪಷ್ಟತೆನ ಅದೇ ಒಂದು ಅಲ್ಲಲ್ಲ ಒಂದು ಸ್ಪಷ್ಟನೆ ಕೊಡ್ತೀನಿ ತಾವು ಕೇಳಿದ ಪ್ರಶ್ನೆಗೆ. ಇಲ್ಲ ಸೆಕ್ಷನ್ 1 ಅವ್ರಿಗೆ ಹಾಕಿರುವಂಥ ಸೆಕ್ಷನ್ ಒಟ್ಟು 9 ಸೆಕ್ಷನ್ಸ್ ಅಡಿನಲ್ಲಿ ಕೇಸ್ ದಾಖಲಾಗಿದೆ ಶ್ರೀರಂಗಪಟ್ಟಣದಲ್ಲಿ. 3rd ಅಡಿಷನಲ್ JMFCನಲ್ಲಿ ಅವರು ಬೇಲ್ ತಗೊಂಡಿದ್ದಾರೆ 25ನೇ ತಾರೀಕಿನ. ಹೈಕೋರ್ಟ್ಗೆ ಅಪ್ಲಿಕೇಶನ್ ಹಾಕ್ಕೊಂಡು ಕ್ವಾಶ್ಗೆ ಹಾಕ್ಕೊಂಡಿದ್ದಾರೆ. ಅರುಣ್ ಶ್ಯಾಮ್ ಅಂತ ಅವರ ನೇತೃತ್ವ ಅವರ ಲಾಯರ್ ಅವ್ರ ಕಡೆ ಕ್ವಾಶ್ಗೆ ಹಾಕ್ಕೊಂಡಾಗ ನಮ್ಮ SPP ಸೀನಿಯರ್ ಮೋಸ್ಟ್ ಆ್ಯಂಡ್ ವೆರಿ ರಿಲಿಯಬಲ್ ಆ್ಯಂಡ್ ಟ್ರಸ್ಟ್ವರ್ತಿ ಕಾನ್ಫಿಡೆಂಟ್ ಇರುವಂಥ ಅಡ್ವೊಕೇಟು ಜಗದೀಶ್ ಅಂತ ಅವ್ರು ರೆಪ್ರೆಸೆಂಟ್ ಮಾಡಿದ್ದಾರೆ. ಅಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂಸ್ನ ತಗೊಂಬಂದಿದ್ದಾರೆ. ಕ್ವಾಶ್ಗೆ ಹಾಕ್ಕೊಂಡಾಗ ಅವರು ನ್ಯಾಯಾಧೀಶರು ಇದನ್ನು ನೀವು ನಿಮ್ಮ ರಿಪ್ಲೈ ಏನಿದೆ ಈ ವಿಚಾರಕ್ಕೆ ಅಂತ ಕೇಳಿದಾಗ ನಾವೇನಾದರೂ ಆಲ್ರೆಡಿ ಶ್ರೀರಂಗಪಟ್ಟಣದಲ್ಲಿ ಅವರು ಬೇಲ್ ಸಿಕ್ಕಿದೆ, ಇಂಟರಿಮ್ ಬೇಲ್ ಸಿಕ್ಕಿದೆ ಅಂತ ಹೇಳಿದ್ದಿದ್ದರೆ ಅವರು ತಗೊಂಬಂದಿರೋ ವಿಚಾರಕ್ಕೆ ಸ್ಟೇ ಕೊಟ್ಟಿರೋರು ನಾವು ಹೇಳೋಕ್ಕಾಗಲಿಲ್ಲ. ಅವರೂ ಹೇಳಲಿಲ್ಲ, ಮರೆಮಾಚಿದ್ದಾರೆ. ನಾವು ಆಲ್ರೆಡಿ ನಮಗೆ ಬೇಲ್ ಸಿಕ್ಕಿದೆ, ಇಂಟರಿಮ್ ಬೇಲ್ ಸಿಕ್ಕಿದೆ ಅಂತ ಕೋರ್ಟ್ಗೆ ಹೇಳುವಂಥ ಕೆಲಸವನ್ನು ಕಲ್ಲಡ್ಕ ಪ್ರಭಾಕರ್ ಲಾಯರು ಮಾಡಲಿಲ್ಲ. ಇಲ್ಲ ಬೇಲ್ ಸಿಕ್ಕೋಗಿದೆ ಅಂತ ಹೇಳಿದರೆ ಸ್ಟೇ ಕೊಟ್ಟಿರೋರು, ಇಲ್ಲ ನಾವು ಅರೆಸ್ಟ್ ಮಾಡಲ್ಲ, ಅವ್ರು ಕೇಳಿದ್ದಾರೆ ನಮ್ಮ ನೀವು ಅರೆಸ್ಟ್ ಮಾಡ್ತೀರಾ ಅಂತ. ಅರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ, ಯಾಕೆಂದರೆ ಬೇಲ್ ಆಗಿದೆ ಆಲ್ರೆಡಿ. ನಾವು ನೆಕ್ಸ್ಟ್ ಇಯರ್ ಆಗೋವರೆಗೂ ನಾವು ಅರೆಸ್ಟ್ ಮಾಡಲ್ಲ ಅಂತ ನಮ್ಮ ಲಾಯರ್ ಹೇಳಿಕೆ ಕೊಟ್ಟಿರುವಂಥದ್ದು ಸರಿ ಇದೆ. ಅದು 3ನೇ ತಾರೀಕು ಕೇಸ್ ಬರ್ತಾ ಇದೆ. ಆ ಇಂಟರಿಮ್ ಬೇಲ್ನ ಲಿಫ್ಟ್ ಮಾಡಿಸ್ತೀವಿ, ಆಮೇಲೆ ಮುಂದಿನ ಕ್ರಮ ಜರುಗಿಸುವಂಥ ಕೆಲಸವನ್ನು ಮಾಡ್ತೀವಿ. ದಿಸ್ ಇಸ್ ದ ಲೀಗಲ್ ಇಶ್ಯೂ, ದಟ್ ಇಸ್ ದ ಲೀಗಲ್ ಇಶ್ಯೂ. ನಾವು ಪರ್ಪಸ್ ಆಗಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಂಡೆ, ನಾನು ಕಲ್ಲಡ್ಕ ಪ್ರಭಾಕರ್ ಪರವಾಗಿದೆ ಕಾಂಗ್ರೆಸ್ ಪಕ್ಷ ಅಂತ ಮುಸ್ಲಿಂ ಸಮುದಾಯವು SDP ಏನವರು ಒಂದಷ್ಟು ಜನ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾವ್ರೆ. ಅವ್ರ ಪರ ಕಾಂಗ್ರೆಸ್ ಪಕ್ಷ ಇದೆ, ಅವನ್ನ ಕಾಪಾಡ್ತಾ ಇದೆ, ಕೋರ್ಟ್ಗೆ ನಾವು ಅರೆಸ್ಟ್ ಮಾಡಲ್ಲ ಅಂತ ಹೇಳಿಕೆ ಕೊಟ್ಟಿದೆ ಅಂತ. ಹೇಳಿಕೆ ಏನಕ್ಕೆ ಕೊಡ್ತು ಅನ್ನುವಂಥದ್ದು ದಿಸ್ ಇಸ್ ದಿ ಟೆಕ್ನಿಕಲ್ ಇಶ್ಯೂ. ಆಲ್ರೆಡಿ ಈಸ್ ಆನ್ ಬೇಲ್. ಹೈಕೋರ್ಟಲ್ಲಿ ಚರ್ಚೆ ಆಗಿರುವಂಥದ್ದು. ಹೈಕೋರ್ಟಲ್ಲಿ ನಾವು ಸಬ್ಮಿಟ್ ಮಾಡಿದ್ದು ನಮ್ಮ ಲಾಯರು, ಶ್ರೀರಂಗಪಟ್ಟಣ ಕೋರ್ಟಲ್ಲ. ಆ ತಲೆ ಮರೆಸ್ಕೊಂಡಿರೋ ಸಂದರ್ಭದಲ್ಲಿ, ನಾಪತ್ತೆ ಆಗಿರೋ ಸಂದರ್ಭದಲ್ಲಿ ಸೋಮೋಟೋ ಹೋಗಿ ಕೇಸ್ನ ಮೂವ್ ಮಾಡಿ ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದೇನೆ. ಕೋರ್ಟು ಒಂದೇ ದಿವಸಕ್ಕೆ ಇಂಟರಿಮ್ ಬೇಲ್ ಕೊಟ್ಟಿದೆ. ಹೇಳಿಕೆ ಕೊಟ್ಟ ಆದ ನಂತರ 4 ಅವರ್ಸ್ಗೆ ಅಲ್ಲಿ ಇರಲಿಲ್ಲ ಸರ್, ಅವರು ತಲೆ ಮರೆಸ್ಕೊಂಡಿದ್ರು. ಸರ್ ತಕ್ಷಣ ಅರೆಸ್ಟ್ ಮಾಡುವಂಥದ್ದಕ್ಕೆ ಕೆಲವು ತನಿಖೆಗಳು ಮತ್ತು ಇನ್ವೆಸ್ಟಿಗೇಷನ್ಸು, ಆ ವಿಡಿಯೋ ಪಿಕ್ಚರ್ಸ್ಗಳು ಅವೆಲ್ಲ ಆಗಬೇಕಲ್ಲ. ಅದನ್ನು ಕೆಲವು ಪ್ರೋಸೆಸ್ ಇದೆ, ಸೆಟ್ ಆಫ್ ಪ್ರೋಸೆಸ್ ಇದೆ. ಆಮೇಲೆ ಈ ಥರ ಸೆನ್ಸಿಟಿವ್ ವಿಚಾರಗಳಿದ್ದಾಗ ಪೊಲೀಸ್ನವರು ಅವರ ಕ್ರಮನ ವಹಿಸೋ ಸಂದರ್ಭದಲ್ಲಿ ಸ್ವಲ್ಪ ತನಿಖೆ ಮಾಡಿ ನಡೆಯುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದ್ದಾವೆ. ಅದರ ಬೇಸಿಸ್ ಮೇಲೆ ಅವ್ರು ಮಾಡಿರುವಂಥದ್ದು. ನೀವು ಜನರಲ್ಲ ಮಾತಾಡುವಂಥದ್ದಕ್ಕೂ ಪ್ರಾಕ್ಟಿಕಲಾಗಿ ನಡ್ಕೊಳ್ಳುವಂಥದ್ದಕ್ಕೂ ಡಿಫ್ರೆನ್ಸ್ ಇದೆ. ಪಾಪ ಅವರು ಮುಸ್ಲಿಂ ಸಮುದಾಯದವರು, ನಾವು ಕಾಂಗ್ರೆಸ್ ಪಕ್ಷ ನೋಡಿ ಸಹ ಎಲ್ಲರೂ ಪರವಾಗಿರುವಂಥವ್ರು, ಅಶಾಂತಿ ಸೃಷ್ಟಿ ಮಾಡುವಂಥದ್ದಕ್ಕೆ ಯಾವ ಕಾರಣಕ್ಕೂ ಬಿಡಲ್ಲ. ಕಲ್ಲಡ್ಕ ಪ್ರಭಾಕರ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಕೂಡಲೇ ಅಂತ ಫಸ್ಟ್ ಪ್ರೆಸ್ ಮೀಟ್ ಮಾಡಿದ್ದೆ ಮೈಸೂರಲ್ಲಿ. ನಾವು ಆಗ್ರಹ ಮಾಡಿದ್ದೆ ನಾವು. ಹಾಂ ಅಲ್ಲ, ಅದನ್ನು ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ಯಾಕೆ ಡಿಲೇ ಮಾಡಿದ್ರಿ ಅನ್ನುವಂಥದ್ದು ತನಿಖೆ ಆಗ್ತಾ ಇದೆ. ಪರಮೇಶ್ವರ್ ಸಾಹೇಬರು ಹೇಳಿದ್ದಾರೆ 100%.